ಇವತ್ತು ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಗರ್ಭಿಣಿಯರು ಮತ್ತು ಮಕ್ಕಳು ಇದ್ರ ಬಗ್ಗೆ ಎಚ್ಚರವನ್ನು ವಹಿಸಬೇಕು. ಗ್ರಹಣದ ವೇಳೆ ಮನೆಯಿಂದ ಹೊರಗೆ ಬರಬೇಡಿ ಅಂತ ಹೇಳಿ ಶನಿ ದೇವಾಲಯದ ಅರ್ಚಕರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಶನಿ ದೇವಾಲಯದ ಅರ್ಚಕರು ಕೊಟ್ಟಿರುವಂತಹ ಸೂಚನೆ ಇದು. ಗ್ರಹಣದ ವೇಳೆ ಮನೆಯಿಂದ ಹೊರಗೆ ಬರಬೇಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಶನಿ ದೇವಾಲಯದ ಅರ್ಚಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ರಾತ್ರಿ 9:50ರಿಂದ ಗ್ರಹಣ ಆರಂಭ ಆಗುತ್ತೆ. 3 ಬಾರಿ ಅಭಿಷೇಕ ಮಾಡಿ ನಂತರ ರಾತ್ರಿ 2 ಗಂಟೆಗೆ ಪೂಜೆ ಮಾಡಿ ಗರ್ಭಿಣಿಯರು ಮಕ್ಕಳಿಗಾಗಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಅಂತ ಹೇಳಿ ಶನಿ ದೇಗುಲದ ಅರ್ಚಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂತಂದ್ರೆ 9:57 ರಾತ್ರಿ 9:57 ಸ್ಟಾರ್ಟ್ ಆಗ್ತದೆ. ಮಧ್ಯಕಾಲ ಅಂದ್ರೆ 1:42. ಇನ್ನು ಮೋಕ್ಷ ಅಂದ್ರೆ ಗ್ರಹಣ ಬಿಡೋದು ಅಂತ 1:27ಕ್ಕೆ ಮುಗೀತದೆ. ಈ ಗ್ರಹಣದ ಒಟ್ಟು ಅವಧಿ ಅಂತಂದ್ರೆ 3 ತಾಸು 30 ಮಿನಿಟು ಈ ರೀತಿಯಾಗಿ ಅದ. ಈ ಗ್ರಹಣಗಳು ಬಂದಾಗ ಕೆಲವೊಂದು ಗ್ರಹಗಳಿಗೆ ಅದರ ವಿಶೇಷವಾದಂತಹ ಒಳ್ಳೆಯ ಫಲಗಳು ಹಾಗೂ ಬೇರೆ ಬೇರೆ ರೀತಿಯಾಗಿ ಫಲಗಳು ಇರ್ತವೆ. ಇದು ಯಾವುದು ತಿಳ್ಕೊಂಡಂತಂದ್ರೆ ಈ ಗ್ರಹಣ ಯಾರಿಗೆ ಶುಭವಾಗಿದೆ ಅಂತ ಹೇಳಿದ್ರೆ ಧನು, ಕನ್ಯಾ ರಾಶಿ, ಮೇಷರಾಶಿ ಹಾಗೂ ವೃಷಭ ರಾಶಿಗಳಿಗೆ ಈ ಗ್ರಹಣ ಉತ್ತಮ ಫಲವನ್ನು ಕೊಡ್ತದೆ. ಇನ್ನು ಮಿಶ್ರ ಫಲ, ಒಟ್ಟು 12 ರಾಶಿಗಳಲ್ಲಿ 4 ರಾಶಿಗಳಿಗೆ ಉತ್ತಮವಾದ ಫಲ. ಮಿಶ್ರ ಫಲ ಯಾವುದಕ್ಕಂತ ಅಂತಂದ್ರೆ ಮಕರ, ಸಿಂಹ, ಮಿಥುನ ಹಾಗೂ ತುಲಾ ಈ ರಾಶಿಗಳಿಗೆ ಮಿಥುನ ಫಲವಿರುವುದು. ಇನ್ನು ಅಶುಭ ಫಲ ಯಾವ ರಾಶಿಗಳಿಗದ ಅಂತಂದ್ರೆ ಕುಂಭ, ವೃಶ್ಚಿಕ, ಕರ್ಕ ಹಾಗೂ ಮೀನ ಈ ರಾಶಿಗಳಿಗೆ ಅಶುಭ ಫಲ ಅದ. ಮಿಶ್ರ ಫಲ ಹಾಗೂ ಅಶುಭ ಫಲ ಇರುವವರೆಲ್ಲರೂ ಅವರಿಗೆ ಒಳ್ಳೆಯದಾಗಲಿ, ಈ ಗ್ರಹಣ ದೋಷ ಯಾವುದೇ ರೀತಿಯಾಗಿ ಬಾಧಿಸಬಾರ್ದು ಅಂಥೇಳಿ ದೇವಸ್ಥಾನದೊಳಗೆ ಹೋಮವನ್ನು ಇಟ್ಕೊಂಡೇವಿ ನಾವು. ರಾತ್ರಿ ಗ್ರಹಣ ಹಿಡ್ದದ ಕಾಲದಾಗನ ಅಂದ್ರೆ 9:57ರಿಂದ 1:30 ತನಕ ವಿಶ್ವೇಶ್ವರ ನಗರ ಪರಿವಾರ ಲಕ್ಷ್ಮೀ ನರಸಿಂಹ ದೇವಸ್ಥಾನದಾಗ ಹೋಮವನ್ನು ನಡೆಸ್ತೇವೆ ನಾವು. ಆದ್ದರಿಂದ ಮಿಶ್ರ ಫಲ ಹಾಗೂ ಅಶುಭ ಫಲ ಇದ್ದವರು ಇಲ್ಲೇ ಆಗಲಿ ಎಲ್ಲೇ ನಿಮ್ಗೆ ಅನುಕೂಲ ಆದಲ್ಲೇ ಹೋಮ ಮಾಡಿ ತಮ್ಮ ಗ್ರಹಗಳ ದೋಷಗಳನ್ನು ಕಳೆದುಕೊಂಡು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರ. ಅಂದರೆ ಗರ್ಭಿಣಿಯರಿಗೆ, ವಯಸ್ಸಾದವರಿಗೆ ಹಾಗೂ ಅನಾರೋಗ್ಯವುಳ್ಳವರಿಗೆ ಸಾಯಂಕಾಲ 7 ಗಂಟೆ ತನಕನೂ